ಅದು ವಿಷಯಾಂತರ ಆಗ್ಬೇಕು ಹೋಗಬಾರ್ದು. ಈಗ ಜೈಲು ಅಲ್ಲಿಂದ ಬೆಂಗಳೂರು ಸೆಂಟ್ರಲ್ ಜೈಲ್ ಇದ್ದವ್ರನ್ನ ಅಲ್ಲಿಂದ ತೆಗೆದು ಆಚೆಗೆ ಆಗ್ತಕ್ಕಂಥದ್ದು ಕಾರಣ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ ಅಂತ. ನಾವು ಈ ಥರ ಹಲವಾರು ನಾವು ಜೈಲುಗಳು ವಿಸಿಟ್ ಮಾಡಿದಾಗ ಈ ಥರದ ಫೋಟೋಗಳು ನನ್ನ ಹತ್ರ ಭಾಳ ತುಂಬ ಇದ್ದಾವೆ. ಆಮೇಲೆ ನಮ್ಮಷ್ಟು ಒಡನಾಡಿ ಜೈಲಿಗೆ ಯಾರೂ ಇರಲಿಲ್ಲ, ನಮ್ಗೆ ಅಷ್ಟೇ ಆಕ್ಸಿಸ್ಸು. ನಾವು ಯಾಕಂದರೆ ನಮಗೆ ಭಾಳ ಆಕ್ಸಿಸ್ಗಳು ಇರ್ತಿತ್ತು ಜೈಲು, ಕಾರಣಗಳಿಂದ ಇರ್ತಾಯಿತ್ತು. ಅವಾಗ ತುಂಬ ಅವಾಗಿಂದನೂ ನಡ್ಕೊಂಡು ಬರ್ತಿತ್ತು, ನಡೀತಾ ಇಲ್ಲ ಅಂತಲ್ಲ. ಬಟ್ ಏನಾಗ್ತದೆ ಅಂತಂದರೆ ಯಾರ ಜೊತೆ ಈ ಸಮಯ ಎಂಥದ್ದು, ನಾನು ಒಬ್ಬ ಜವಾಬ್ದಾರಿಯುತವಾಗಿ ನಾನು ನೋಡ್ಕೋಬೇಕಲ್ಲ. ಈ ಸಮಯದಲ್ಲಿ ಹೌದಲ್ವ ಎಲ್ಲೋ ಒಂದು ಕಡೆ ಹೊಟ್ಟೋಗ್ತದೆ, ಅವ್ರು ಬಂದಿಲ್ಲ, ಇದೆಲ್ಲ ಯಾವುದು ಈಚೆ ಬಂದಿರಲಿಲ್ಲ, ಇಟ್ಸ್ ಓಕೆ, ಇಟ್ಸ್ ನೋ ಪ್ರಾಬ್ಲಮ್, ಯಾರಿಗೂ ಏನೂ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲಿಂದನೋ ಒಂದು ಕಡೆ ಯಾವುದೋ ಈಗ ನೋಡಿ ಒಳಗಡೆ ಅದೊಂದು ಪ್ರಕರಣದಿಂದ ಒಳಗಡೆ ಮೊಬೈಲ್ ವರ್ಕ್ ಆಗ್ತಾ ಇರುವಂಥದ್ದು ಗೊತ್ತಾಯಿತು, ವಿಡಿಯೋ ಕಾಲ್ಗಳು ಮಾತಾಡ್ತಾ ಇರೋದು ಇನ್ನೂ ಜೀವಂತವಾಗಿದೆ ಅಲ್ಲಿ ಅಂತ ಗೊತ್ತಾಯಿತು. ಅಟ್ಲೀಸ್ಟ್ ಗೊತ್ತಾಗಲಿ ಬಿಡಿ, ಏನು ಸಮಸ್ಯೆ ಏನಾಗಲ್ಲ, ಇಂಥವೆಲ್ಲ ಇದ್ದಾವೆ. ಅಟ್ಲೀಸ್ಟು ಈಗ ಕೆಲವು ಜನ ಎಲ್ಲ ಬಂದಾದರು, ಕೆಲವು ಜನಕ್ಕೆಲ್ಲ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಆಯಿತು. ಆಮೇಲೆ ನಾವು ಸುಲಭಕ್ಕೆ ನಾವು ಅಂದ್ಕೋತೀವಿ, ಯಾಕೆಂದರೆ ನಾನೊಬ್ಬ ಪೊಲೀಸ್ ಮನ್ ಆಗಿದ್ದು, ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಕನೆಕ್ಷನ್ ವಿತ್ ಎ ಜೈಲ್, ಬಟ್ ಹೌ ಇಟ್ಸ್ ಅಡ್ಮಿನಿಸ್ಟರ್ ಅಂತ ನನಗೆ ಗೊತ್ತು, ಎಷ್ಟು ಅಲ್ಲಿದೆ ಅಂತ ಅಂದ್ಬಿಟ್ಟು ಅಂತ. ಅದು ಡೈರೆಕ್ಟ್ಲಿ ಕಂಟ್ರೋಲ್ ಓವರ್ ಬೈ ದಿ ಸರ್ಕಾರದ ಕೆಳಗಡೆ ಸ್ವಾಮ್ಯದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಮೇಡಮ್ ಸುಮ್ಮನೆ ನೀವು ಮಾತಾಡುವವರೆಗೂ ನಿಮಗೆ ಏನಕ್ಕೆ ಇದು ಸುಮ್ಮನೆ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಚೌಕಾಸಿ ಮಾಡ್ತಾ ಇದೀಯಾ. ಫೋನ್ ಯಾರ ಕೈಯಲ್ಲಿದೆ, ಯಾರೇನ್ ತಿಂತಾ ಇದಾರಂತ ಒಬ್ರು ಇಬ್ರು ಪೊಲೀಸರು ತಪ್ಪು ಮಾಡಿದ್ದಾರೆ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕರಪ್ಟ್ ಅಂತ ಹೇಳಕ್ ಹೊರಟಿದ್ದೀರಾ ನೀವು. ಅಲ್ಲಿ 7,000 ಐಡಿಗಳಿದ್ದಾರೆ, ಕಂಟ್ರೋಲ್ ಮಾಡ್ತಾ 600 to 700 ಪೊಲೀಸರು ಇದ್ದಾರೆ, 600 to 700 ಪೊಲೀಸರು ಇದ್ದಾರೆ. 3-4 ಜನ ಈ ತರ ಇದ್ರೆ ಎಲ್ಲ 600-700 ಪೊಲೀಸರು ಸರಿ ಇಲ್ಲ ಅಂತ ಹೇಳ್ತೀರಾ? ಬಹಳ ಚೈಲ್ಡ್ಗಳು ಕೇಳ್ಕೊಳ್ಳಿ, ಭಾಳ ಇದನ್ನೆಲ್ಲ ಪಾತಕ ಲೋಕ ಭೂಗತ ಲೋಕನೇ ಎಲ್ಲ ನೋಡಿ ಕುಡಿದು ಆಡ್ದು ಕೂತ್ಕೊಂಡಿದ್ದೀವಿ ಇಲ್ಲಿ ಬಂದು. ಯಾರು ಏನು ಎಲ್ಲೇ ಯಾರು ಕಳ್ಸ್ಕೊಡ್ಬೇಕಾದ್ದು ಇಲ್ಲ. ಆ ಕಾರಣಕ್ಕೆ ಮುಗಿಸ್ಕೊಂಡು ಬಂದವರು ಅದು ಸುಳ್ಳ ನಿಜನ ನಮ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಗೊತ್ತಿದೆ ಕೆಲವಷ್ಟೆಲ್ಲ ಜೈಲಲ್ಲಿ ಏನು ನಡೀತದೆ ಅಂತ ಅಂದ್ಬಿಟ್ಟು ಅಂತ. ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಜೈಲಲ್ಲಿ ಇರಲಿಲ್ಲ, ಜೈಲಿಗೆ ಕಳಿಸಿರೋದು ಅಷ್ಟೇ ಮಾತ್ರ ಗೊತ್ತು ನಮಗೆ. ಆ ಕಾರಣಕ್ಕೆ ನಿಮಗೊಂದು ಆವೇಶದಲ್ಲಿ ಮಾತಾಡ್ಬೋದು, ನಮಗೆ ಅಧಿಕಾರ ಇಲ್ಲ, ಯಾಕೆಂದ್ರೆ ನಾವು ಜೈಲಲ್ಲಿ ಇರಲಿಲ್ಲ, ತಿಳ್ಕೊಂಡಿದ್ದೀವಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ ಕಾರಣಕ್ಕೆ ದರ್ಶನ ಏನು ಈ ಜಗತ್ತಲ್ಲಿ ಸಂಗ್ರಹಿಸಿರ್ತಕ್ಕಂಥ ಪ್ರೂವ್ ಆಗ್ತಾವೋ ಇಲ್ವೋ ದೇವ್ರಿಗೆ ಬಿಟ್ಟಿದ್ದು. ಈಚೆ ಬರ್ತಾರೆ ವಿಷಯದ ಬಗ್ಗೆ ನಿಮಗೆ ಎಸ್ ಕೆ ಉಮೇಶ್ವರ್ ಬಗ್ಗೆ ಎಷ್ಟು ಗೊತ್ತಿದೆಯೋ ಇವತ್ತು ಎಸ್ ಕೆ ಉಮೇಶ್ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಆ ಸ್ಟೇಷನ್ಗೆ ಅರ್ಸಯ್ಯ ಹೋಗೋದಕ್ಕೂ ಕೂಡ ಎದುರ್ಕೊಳ್ತಾ ಇದ್ರು. ಅರ್ಸಯ್ಯ ಯಾರು ಅಂತ ಗೊತ್ತಿಲ್ಲ ಬಿಡಿ, ಅವ್ರಿಗೆ ಏನ್ ಹೇಳ್ತಾರೆ. ಬಚ್ಚನ್ ಹುಡುಗರು ಹೋಗೋದಕ್ಕೂ ಕೂಡ ಎದುರ್ಕೊಳ್ತಾ ಇದ್ರು. ಸರ್ ನೀವು ಮಾತಾಡ್ತಿದ್ರಲ್ಲ, ಕಂಟಿನ್ಯೂ ಮಾಡಿ ಸರ್. ಕೇಳಿಸ್ಕೊಳ್ಳಿ, ಹೇಳಿದ್ದಲ್ಲ ಅದು. ಬೇರೆಯವರೆಲ್ಲ ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು ಏನಪ್ಪಾ ಹಿಂಗೆ ಅಂತ. ಇಟ್ ಈಸ್ ವೆರಿ ವೆರಿ ಟಫೆಸ್ಟ್ ಜಾಬ್ಸ್ ಟು ಅಡ್ಮಿನಿಸ್ಟರ್ ಜೈ. ಜಗತ್ತಲ್ಲಿ ಯಾವ ಕೆಲಸ ಬೇಕಾದ್ರೂ ಮಾಡ್ಬಿಡ್ಬೋದು. ರಿಪೋರ್ಟ್ ಕೊಟ್ಟು ಇಷ್ಟೊಂದು ಆಕ್ಷನ್ ಆಗ್ಲಿಲ್ಲ. ಆ ಕಾರಣಕ್ಕೆ ನೋಡಿದೀವಿ ನಾವು, ಏನು ಹೊಸದಲ್ಲ. ಆಮೇಲೆ ಥೌಸಂಡ್ಸ್ ಆಫ್ ಅವರ್ಸ್ ನಾವು ರೆಕಾರ್ಡ್ ಮಾಡಿದೀವಿ ಒಳಗಡೆ ಇರ್ತಕ್ಕಂಥ ಆರೋಪಿಗಳು ಈಚೆ ಬಂದು ಮರ್ಡರ್ ಮಾಡಿದಾಗ ಹಿಡಿದಿದ್ದೀವಿ, ಪೆರೋಲ್ ಮೇಲೆ ಬಂದು ಆಚೆ ಬಂದಾಗ ಮರ್ಡರ್ ಮಾಡಿದ್ದೀವಿ. ಆಚೆ ಒಳಗಡೆ ಕಾನ್ಸ್ಪಿರಸಿಗಳು ಬಂಡಲ್ ಕಾನ್ಸ್ಪಿರಸಿಗಳು ಮಾಡ್ತಿದ್ದು ನಮ್ಮ ಹತ್ರ ಡಾಕ್ಯುಮೆಂಟೇಷನ್ ಇದೆ. ನಾವು ಸುಮ್ಮನೆ ಕೂತ್ಕೊಬಿಟ್ಟು ಗಾಳಿ ಗುಂಡಿ ಹೊಡಿರಲ್ಲ, ನಾವು ನೇರಕ್ಕೆ ಯಾರು ಹೋಗಬೇಕೋ ನಮ್ಮ ವಿರುದ್ಧ ಬರ್ತಾರೋ ಅವ್ರು ಗುಂಡು ಹೊಡೆದಿರೋರು. ಸುಮ್ಮನೆ ಗಾಳಿ ಗುಂಡಿ ಹೊಡಿ ಪ್ರಶ್ನೆನೇ ಇಲ್ಲ. ಇಲ್ಲಿ ಕೂತ್ಕೊಂಡು ಸರಿಯಾಗಿ ನೇರಕ್ಕೆ ಮಾತಾಡಬೇಕು. ಹೌದು, ಒಂದು ಆರೋಪ ಬಂದಿದೆ, ಆರೋಪ ಈಗ ಸಾಬೀತಾಗಬೇಕಾದ್ರೆ ಚಾರ್ಜ್ ಶೀಟ್ ಹಾಕಬೇಕು.
ಚಾರ್ಜ್ ಶೀಟ್ ಹಾಕೋ ತಕ್ಷಣ ಪ್ರಕ್ರಿಯೆ ನಡೀತವೆ. ಅದಾದಮೇಲೆ ಸಾಕ್ಷಿದಾರಗಳು ಬಂದು ಕೋರ್ಟಲ್ಲಿ ಹೇಳ್ತಾರೋ ಹೇಳಲ್ವೋ ಅದು ನಮಗೆ ಗೊತ್ತಿಲ್ಲ. ಹೇಳಿಸ್ತಾರೋ ಇಲ್ಲ ನಾವೇನು ಗೊತ್ತಿಲ್ಲ ಅಂತ ಹೇಳ್ತಾರೋ ಅದು ಪ್ರಕ್ರಿಯೆ. ಅದು ನಮಗೇನು ಅಂದರೆ ಒಂದು ಸಾರಿ ನಾವುಗಳು ಪೊಲೀಸರುಗಳೇ ನಮ್ಮ ಹತ್ರ ತನಿಖೆಗೆ ಬಂದಾಗ ಎಲ್ಲರೂ ಹೇಳ್ತಾರೆ ಅದ್ಭುತವಾದಂಥ ತನಿಖೆ ಮಾಡಿದ್ರು ಪೊಲೀಸ್ನವರು ಅಂತ, ಹೌದಲ್ವಾ? ಅದನ್ನು ಮಾತ್ರ ಹೇಳ್ತಾರೆ. ಭಾಳ ತುಂಬ ಚೆನ್ನಾಗಿ ಮಾಡಿದ್ರು, ಅದು ತುಂಬ ಚೆನ್ನಾಗಿ ಮಾಡಿದ್ದೀವಿ, ಅದರಲ್ಲೇನು ಯಾವುದೇ ಕಾಂಪ್ರಮೈಸ್ ಇಲ್ಲ. ಏನಾದರೂ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ದು, ಅರೆಸ್ಟಲ್ಲಿ ಏನಾದ್ರು ತಪ್ಪಿಸ್ಕೊಂಡು ಹೋಗಿದ್ದು, ಬಟ್ ಇವರೇನಾದರೂ ಎಲ್ಲಾದರೂ ಹೋಗಿ ಹಿಡಿದೇ ಹೋಗಿದ್ದಿದ್ರೆ ನಮ್ಮ ಎಲ್ಲ ಗೂಬೆಗಳು ಪೊಲೀಸರ ಮೇಲೆ ಕೂತ್ಬಿಡೋರು, ಹೌದಲ್ವಾ? ಅದ್ಭುತವಾದಂಥ ಅಧಿಕಾರಿಗಳ ಕೈಗೆ ಸಿಕ್ತು, ಅದು ಆಗೋ ಕೇಸು ಆಯಿತು. ಇಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ತದೆ ಇಂಥ ಪರಿಸ್ಥಿತಿನಲ್ಲಿ ಕೆಲಸ ಮಾಡಬೇಕಾದಾಗ. ಅತ್ಯಂತ ಒತ್ತಡದಲ್ಲಿ ಮಾಡುವಂಥ ಕೆಲಸ ಇದು ಯಾವುದು ಇಂಥ ಸಮಯ ಬಂದಾಗ. ಆ ಕಾರಣಕ್ಕೆ ಎಲ್ಲ ಮುಗಿದಿದೆ. ಇನ್ನೇನು ಸ್ವಲ್ಪ ದಿವಸ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಎಲ್ಲರ ಕೈಗೂ ಸಿಗಾಕೊಳ್ಳುತ್ತೆ. ಚಾರ್ಜ್ ಶೀಟಲ್ಲಿ ಓಪನ್ ಅದು ಕೋರ್ಟ್ಗೆ ಹೋಗ್ತಾರೆ, ಒಂದು ಕಾಪಿ ತಗೋತೀವಿ, ಏನು ಎವಿಡೆನ್ಸ್ ಇದೆ ಏನಿಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೈಗೆ ಬಂದ್ಬಿಡುತ್ತೆ. ಈಗ ನಾನು ಆಲ್ರೆಡಿ 5-6 ದಿವಸದಲ್ಲಿ ನಮ್ಮ ಕೈಗೆ ಸಿಕ್ಬಿಡ್ತದೆ ಡಾಕ್ಯುಮೆಂಟೇಷನ್. ಆಮೇಲೆ ಬೇರೆ ಥರ ಏನು ಮಾತಾಡ್ಬೋದು. ನಾವು ಅದು ಸಿಕ್ಕೋಕೆ ಬಂದರೆ ನಾವೇನು ಮಾತಾಡೋಕೆ ಆಗೋದೇ ಇಲ್ಲ. ಏನು ಸಾಕ್ಷಿಗಳಿದ್ದಾವೆ, ಯಾವ ಫೋರೆನ್ಸಿಕ್ ಸೈಬರ್ ಕ್ರೈಮ್ದು ಏನು ಮಾಡಿದ್ದಾರೆ, ಮತ್ತು ಇನ್ನೇನು ಬೇರೆ ಬೇರೆ ಎಲ್ಲ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ಗಳೇನೇನು ಮಾಡಿದ್ದಾರೆ ಏನೂ ಗೊತ್ತಾಗಲ್ಲ. ಸಾಮಾಜಿಕ ನಿಮ್ಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಯು ಆರ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಹೇಳಿ. ಈಗ ಒಬ್ರನ್ನೊಬ್ರು ಪ್ರಚೋದಿಸುವಂತ ಈ ಕಾರ್ಯ ಏನು ನಡೀತಾ ಇದೆ ನಮ್ಮ ಸಮಾಜದಲ್ಲಿ, ಅದರಿಂದ ಪೊಲೀಸ್ ಫೋರ್ಸ್ಗೂ ಸ್ವಲ್ಪ ಪ್ರೆಷರ್ ಬಿದ್ದಿರುತ್ತಲ್ಲ ಸರ್? ಡೆಫಿನೆಟ್ಲಿ ಏನಾಗುತ್ತೆ ಅಂದರೆ ನಾವೆಲ್ಲ ಕೇಳಿಸ್ಕೊತೀವಿ, ಆಮೇಲೆ ಏನು ರಿಸೀವ್ ಮಾಡ್ಕೊಡ್ತೀವಿ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಅಂತ. ಯಾವುದಕ್ಕೂ ಸುಮ್ಮನೆ ಇರೋದಿಲ್ಲ. ನಾವು ಒಂದು ಮರ್ಡರಾಗಿ ತಗೋತೀವಿ. ನಾವು ಪೊಲೀಸರುಗಳು ಮರ್ಡರ್ ಆದಮೇಲೆ ನಮಗೊಂದು ಆವೇಶ ಇರ್ತದೆ, ಮಾಡಿಬಿಟ್ನಲ್ಲ ಅವನು ಇಂಥ ಅಮಾಯಕನಿಗೆ ಎಲ್ಲೋ ಚಿಕ್ಕ ಕೆಲಸ. ನನ್ನಂತ ಒಂದು ಯಾರಿಗಾರು ಒಬ್ರಿಗೆ ಹೇಳಿದರೆ, ಅಲ್ಲೊಬ್ರಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟಿದ್ರೆ ಅಲ್ಲೇ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತಿದ್ವಲ್ಲ. ಈ ಕಷ್ಟ ಯಾಕೆ ಬೇಕಾಗಿತ್ತು ಮನುಷ್ಯನಿಗೆ? ಇಂಥ ಫ್ಯಾನ್ ಬೇಸು, ಆಮೇಲೆ ಇಷ್ಟೊಂದು ಜನ ಬೆಳಗ್ಗೆ ಎದ್ದಾದರೆ ಇನ್ನೂ ಸ್ನಾನ ಮಾಡದೆ ಹೋಗಿ ಸೂಟ್ ಕೇಸ್ ತುಂಬ ದುಡ್ಡು ಇಟ್ಕೊಂಡು ಮಾರ್ನಿಂಗ್ ಸೂರ್ಯ ಹುಡುಕ್ ಮೊದಲೇ ಬಾಗಿಲಲ್ಲಿ ಕುಂತಿರ್ತಾರೆ. ಇಂಥ ಒಂದು ಅದ್ಭುತವಾದಂಥ ಸ್ಥಾನದಲ್ಲಿ ಇದ್ದಾಗ ಯಾಕೆ ಮನುಷ್ಯ ಸ್ವಲ್ಪ ಗಟ್ಟಿತನ ಇರಬಾರ್ದಾಗಿತ್ತು? ಸ್ವಲ್ಪ ಇದನ್ನೆಲ್ಲ ನಿಗ್ರಹ ಯಾಕೆ ಮಾಡ್ಕೊಳ್ಳಿಲ್ಲ? ಮಾಡ್ಕೋಬೋದಾಗಿತ್ತಲ್ಲ. ನಮಗೂ ಅನ್ಸಲ್ವಾ? ಇಷ್ಟೆಲ್ಲ ಬರ್ತಾ ಇರ್ಬೇಕಾದಾಗ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಅಕಸ್ಮಾತ್ ಜಾಸ್ತಿ ಹೋದಾಗ ಏನಾಯ್ತದೆ ಹೇಳಿ ಸ್ವೇಚ್ಛಾಚಾರ ಅಂದ್ಬಿಡ್ತಾರೆ. ಹಣ ಬರ್ತಾ ಇರಬೇಕಾದಾಗ ಫ್ಯಾನ್ ಬೇಸ್ ತುಂಬ ಬಂದಾಗ ಏನಾಗಬೇಕು, ಅತ್ಯಂತ ಗೌಮ್ಯ ಆಗ್ಬೇಕು ಮನುಷ್ಯ. ಅತ್ಯಂತ ಸುತ್ತ ಇರ್ತಕ್ಕಂಥ ಜನಗಳನ್ನ ಭಾಳ ಒಳ್ಳೆ ಜನ ಇಟ್ಕೋಬೇಕು. ತುಂಬ ಜನ ನೋಡಿ, ಸುತ್ತ ಇದ್ದಂಥ ಜನ ಎಲ್ಲ ಒಳಗೆ ಹೋಗ್ಬಿಟ್ರು. ನಿಜ. ಅವ್ರು ಯಾರಾದರೂ ಒಬ್ಬ ಅಕಸ್ಮಾತ್ ಏನಾದರೂ ಹೇಳಿದರೆ ವಾಪಸ್ ಹಿಂಗೆ ಬೇಡ ಅಂತ ಏನಾದ್ರು ಹೇಳಿದರೆ ಅದೇನಾಗ್ತಿತ್ತೋ ಏನೋ ಬೇರೆ ಗೊತ್ತಿಲ್ಲ. ಬಟ್ ನೋಡಿ, ಅಲ್ಲಿದ್ದವ್ರು ಸುತ್ತ ಯಾರಿದ್ರು ಅಲ್ಲಿ 17 ಜನ ಎಲ್ಲ ಆಚೆ ಹೊಟ್ಟೋಗ್ಬಿಟ್ರು. ಅಂದರೆ ಯಾರೂ ಪಕ್ಕದಲ್ಲಿರ್ತಕ್ಕಂಥವ್ರು ಒಬ್ಬರಾದ್ರೂ ಬೇಡ ಕರೆಸ್ಬಿಟ್ಟಿದ್ದೀವಿ, ಏನೋ ಆಗೋಗಿದೆ, 4 ಕೊಟ್ಬಿಟ್ಟದಾಗೆ ಗಾಡೀಲಿ ಕಳಿಸ್ಬಿಡೋಣ, ರಾಮಾಯಣ ಬೇಡ, ನಾಳೆ ತುಂಬ ಕಷ್ಟ ಆಗ್ತದೆ, ಇದನ್ನ ಓವರ್ಕಮ್ ಆಗೋದಿಲ್ಲ, ಬಿಡಲ್ಲ. ಆಮೇಲೆ ಯಾರೂ ಕೇಳಲ್ಲ ಪೊಲೀಸವ್ರುಗಳು, ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಯಾರೂ ಬಗ್ಗಲ್ಲ ಇದು ಅಂತ ಹೇಳೋರು ಯಾರೂ ಇಲ್ಲದೆ ಹೋದ್ರೆ ನಮಗೂ ನೋವೇ. ಇದನ್ನು ಹೇಳೋರು ಯಾರು ಇಲ್ಲದೆ ಹೋದ್ರ, ಅಕಸ್ಮಾತ್ ಹೇಳೋಕೆ ಹೋಗಿ ತಲೆ ಮೇಲೆ ಏನಾರು ಹೊಡೆದು ಕಳಿಸ್ಬಿಟ್ರೆ ಆಚೆಗೆ, ಇದೆಲ್ಲ ಬರಲ್ವಾ? ಒಬ್ಬ ಮನುಷ್ಯನ ಅಲ್ಲಿ ಕರ್ಕೊಬಂದ ತಕ್ಷಣನೇ ಕಿಡ್ನಾಪ್ ಮಾಡಿ ಕರ್ಕೊಬಂದದ್ದೇ ದೊಡ್ಡ ಅಪರಾಧ. ಅದು ಕೊಲ್ಲೋದು ಬಿಡಿ, ದಟ್ ಈಸ್ ದ ಡಿಫರೆಂಟ್ ಇಶ್ಯೂ. ಅಲ್ಲಿಗೆ ಹೋದಾದ್ಮೇಲೆ ಅಲ್ಲಿ ಹಲವಾರು ಜನಗಳಿರ್ತಾರೆ, ಅವನ ಫ್ಯಾನ್ಗಳಿರ್ತಾರೆ. ಯಾರಿಗೆ ಆಗಲಿ ಫೋಟೋ ತೋರಿಸ್ತಾರೆ, ಈ ಫೋಟೋ ಕಳಿಸ್ತಾ ಬಂದ್ಬಿಡುತ್ತೆ ಅದ್ರೊಳಗಡೆ. ನೀನು ಈ ಥರ ಕಳಿಸಿದ್ಯಾ, ನೀನು ಬಿಡಲ್ಲ, ನೀನು ಗೊಂದಾಕ್ಬಿಡ್ತೀವಿ, ಆ ಆವೇಶದಲ್ಲಿ ಬಂದ್ಬಿಡುತ್ತೆ ಅದು. ಹೌದು ಸರ್. ಇನ್ನೊಂದು ಮಾತು ನಿಮ್ಗೆ ಒಂದು ಸೆಕೆಂಡು. ನನಗೆ ಈ ಥರ ವೆರಿ ರೆಸ್ಪಾನ್ಸಿಬಲ್ ಪೀಪಲ್ ಸಿಕ್ಕಿದ್ರೆ ಸ್ವಲ್ಪ ಒಂದೇ ಒಂದು ಕ್ವಶನ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಸರ್. ಇವಾಗ ಸಂಜನಾ ಅವ್ರು ಹೇಳಿದ್ದು ಒಂದು ಪಾಯಿಂಟಲ್ಲಿ, ದರ್ಶನ್ ಅವರು ಆ ಸೆಲೆಬ್ರಿಟಿ ಸ್ಥಾನದಲ್ಲಿ ಆ ಪಾಪ್ಯುಲರ್ ಪರ್ಸನ್ ಆಗಿದ್ರಿಂದ ಇದು ಸ್ವಲ್ಪ ಹೈಪ್ನ ಗಿಟ್ಟಿಸ್ಕೊಂಡು ಅವರು ಒಂಥರ ಪಾರದರ್ಶಕದ ಒಳಗಡೆ ಕೆಳಗಾದ್ರೇನೋ ಅಂತ ನನಗೂ ಸಹ ಅನ್ಸುತ್ತೆ. ಅದು ಬೇರೆಯವ್ರು ಯಾರೊಬ್ರು ತುಂಬಾ ಲೋ ಪ್ರೊಫೈಲ್ ಅವ್ರು ಇದೇ ಕೆಲಸಗಳನ್ನ ಮಾಡಿದಿದ್ರೆ ಇಷ್ಟೊಂದು ಹೈಪ್ನ That is, I'm talking crime about is crime. ನ್ಯಾಯ ಅನ್ನೋದು ಎಲ್ಲರಿಗೂ ಈಕ್ವಲ್ ಇದೆ. ನ್ಯಾಯ ಅನ್ನೋದು ಎಲ್ಲರಿಗೂ ಸಾಮಾನ್ಯ ಇದೆ. ಕ್ಷಮಾಪಣಾ ಪತ್ರ ಬರೆದಿದ್ದೆಲ್ಲವೂ ಕೂಡ ಓಕೆ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ರು ಕೂಡ ಕೊಲೆನೇ, ಸೆಲೆಬ್ರಿಟಿ ಮಾಡಿದ್ರು ಅದು ಕೊಲೆನೇ. ತನಿಖೆ ನಡೀತಾ ಇದೆ, ತನಿಖೆಯಿಂದ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ಸರ್. ಅಪರಾಧ ಅನ್ನೋದು ಅಪರಾಧನೇ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಹೈಪ್, ಐ ಆಮ್ ಟಾಕಿಂಗ್ ಅಬೌಟ್ ದ ಹೈಪ್ ಕ್ರಿಯೇಟೆಡ್. ಅವ್ರು ಪಾರದರ್ಶಕದ ಕೆಳಗಡೆ ತುಂಬಾ ಬಂದಿರೋದು ಮೇ ಬಿ ಬಿಕಾಸ್ ಈಸ್ ಅ ವೆರಿ ಪಾಪ್ಯುಲರ್ ಅನ್ನೋದೇನಾದ್ರೂ ಇದೆಯಾ ಸರ್? ಅಲ್ಲ, ಏನಾಗುತ್ತೆ ಅಂತಂದರೆ, ಒಂದು ನಾವು ಒಂದು ಕ್ಯಾಟಗರೀಸ್ ಇಮಿಡಿಯೇಟಾಗಿ ಮಾಡೋಕ್ಕಾಗೋದಿಲ್ಲ. ಈ ಬೇರೆ ಇನ್ಯಾರಾದರೂ ಇದೇ ಒಂದು ಪಾಪ್ಯುಲಾರಿಟಿಲಿ ಇರ್ತಕ್ಕಂಥವ್ರೊಬ್ಬರು ಮಾಡಿದ್ದಿದ್ರೆ ಅದು ಯಾವ ಸ್ಕೋಪ್ ಹೋಗ್ತಿತ್ತು ಅಂತ ಅನ್ನುವಂಥದ್ದು ನಾವು ಈಗಲೇ ಗೆಸ್ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಇನ್ನೊಬ್ರಿಗೆ ಏನೋ ಒಂಥರ ತೀರಾ ಇಲ್ಲ, ಆ ಥರ ಗೆಸ್ ಎಲ್ಲ ಮಾಡೋಕ್ಕಾಗಲ್ಲ ನಾವು. ಯಾಕೆಂದರೆ ಇದು ಕೊಲೆ ಅಪರಾಧ. ಬೇರೆ ಇನ್ಯಾರಾಗಿದ್ರು ಯಾರೂ ಮಾತಾಡ್ತಿರ್ಲಿಲ್ಲ, ಇವರು ಮಾತಾಡ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ.
ಕೊಂದಾಗ ಒಬ್ಬ ಮನುಷ್ಯ ಸತ್ತೋಗ್ಬಿಟ್ಟ ಅಂದಾಗ ಎಲ್ಲಾರ್ಗೂ ಮಾತಾಡೋಕೆ ಅಧಿಕಾರ ಬಂದ್ಬಿಡ್ತದೆ. ಯಾರು ಸುಮ್ಮನೆ ಕೂತ್ಕೊಳ್ಳಲ್ರು. ಸಾಯಿಸುವಂಥದ್ದು ಏನಿತ್ತು ಅನ್ನುವಂಥದ್ದು ಯಾವಾಗ ಬರುತ್ತೋ ಅವಾಗ ಎಲ್ರಿಗೂ ಫ್ರೀಡಮ್ ಸಿಕ್ಬಿಡ್ತದೆ ಮಾತಾಡೋಕೆ ಹೋದಾಗ. ಓಕೆ ಓಕೆ ಥ್ಯಾಂಕ್ ಯು ಸರ್. ನನ್ನ ಕೊನೆ ವಿಷಯಗಳು ಹೇಳಿಕ್ ಇಷ್ಟಪಡ್ತೀನಿ. ಪ್ಲೀಸ್ 30 ಸೆಕೆಂಡ್ ಕ್ವಿಕ್ ಆಗಿ, ಟೈಮ್ ಇಲ್ಲ. ನೋಡಿ, ಎಲ್ಲರೂ ಈ ರೇಣುಕಾ ಸ್ವಾಮಿ ಕೊಲೆಯಿಂದ ಏನ್ ಕಲ್ತಿದೀವಿ ಅಂದ್ರೆ, ದಯವಿಟ್ಟು ಸೋಷಿಯಲ್ ಮೀಡಿಯಾನ ದುರುಪಯೋಗ ಮಾಡಬೇಡಿ. ಕೆಟ್ಟ ಮೆಸೇಜ್ಗಳು, ಕಮೆಂಟ್ಗಳು, ನಾನು ಇನ್ನ ಕೆಳಗೆ ಓದ್ತಾ ಇದ್ರೆ ಪ್ರತಿಯೊಂದು ಮಹಿಳೆ ಆಂಕರ್ ಇಂದ ಹಿಡಿದು ಎಲ್ಲಾರ್ಗೂ ಟ್ರೋಲ್ ಮಾಡ್ತಾ ಇದಾರೆ. ಪ್ಲೀಸ್ ಮೇಕ್ ಸೋಷಿಯಲ್ ಮೀಡಿಯಾ ಸೇಫರ್ ಪ್ಲೇಸ್. ಯಾರಿಗ್ ಏನ್ ಅಪಾಯ ಆಗತ್ತೆ ನಿಮ್ಮ ಕಮೆಂಟ್ಸ್ ಇಂದಾನೆ ನಮಗ್ ಗೊತ್ತಿಲ್ಲ. ಸೊ ದಯವಿಟ್ಟು ಈ ಒಂದು ಸೋಷಿಯಲ್ ಮೀಡಿಯಾನ ಬೆಳವಣಿಗೆಗೆ ಯೂಸ್ ಮಾಡ್ಕೊಳ್ಳಿ, ತಪ್ಪ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ, ಹಾಳ್ ಮಾಡ್ಲಿಕ್ಕೆ, ನಿಮ್ ಜೀವನಗಳು ಹಾಳು ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡಬೇಡಿ. ಅಂಡ್ ಎಲ್ಲಾ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಸ್ವಲ್ಪ ಸಮಾಧಾನವಾಗಿರಿ, ಪ್ರತಿಯೊಬ್ರು ಸಮಾಧಾನವಾಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತ ಇದೇ ಹೇಳ್ತಾ ನಾನು ಬೇಕಾಗಿದೆ. ಮಾತು ಮುಗಿಸ್ತೀನಿ. ಕಡೆಯದಾಗಿ ಒಳ್ಳೆ ಸಂದೇಶವನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.